ವರದಿಯನ್ನು ಕೊಟ್ಟರು. ಅವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಈಗ ಕ್ಯಾಬಿನೆಟ್ ಬಂದು ಅದರಲ್ಲಿ ಏನಿದೆ ಅಂತ ನೋಡಿದ್ಮೇಲೆ ನಾವು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು. ಅಲ್ಲ, ಇವತ್ತು ಕ್ಯಾಬಿನೆಟ್ಗೆ ಹಾಕೊಂಡು ಮತ್ತೆ ಅದನ್ನು ಮುಂದೂಡಿಕೆ ಮಾಡಿದ್ರು. ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬಂದಿಲ್ಲ. ಅಲ್ಲ, ಇವತ್ತು ಅಜೆಂಡಾದಲ್ಲಿ ಹಾಕೊಂಡು ಮುಂದೂಡಿದ್ದಾರೆ ಸರ್. ಮುಂದೂಡಿಕೆ ನಮಗೆ ಬಂದಿರ್ತಕ್ಕಂಥ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಇಲ್ಲ. ನಿಮಗೆ ಮಾತಿದ್ದಕ್ಕೆ ಸಪ್ರೇಟ್ ಅಜೆಂಡಾದಲ್ಲಿ ಸರ್, ಬೆಳಗಾವಿ ರಾಜಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ ಅಂತ ಮಾತನ್ನ ಅಶೋಕ್ ಅವರು ಹೇಳಿದ್ದಾರೆ. ಈಗ ಅಶೋಕ್ ಅಂತ ನಾಯಕರಪ್ಪ ಅವ್ರಿಗೇನೋ ಒಂದು ಹೇಳ್ಬೇಕು, ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಅಂತಾನೆ ಇರೋದಿಲ್ಲ. ಮೊದಲು ಅವ್ರು ಸರ್ ಮಾಡ್ಕೊಳ್ಳಿ. ಈಗ ರಮೇಶ್ ಜಾರಕಿಹೊಳಿ ಏನು ಹೇಳಿದಾರಪ್ಪ, ಮೊದಲು ತೆಗೀರಿ ವಿಜಯೇಂದ್ರನ ಅಂತ ಹೇಳಿದ್ದಾರೆ. ಅವರ ಪಕ್ಷದ ಯತ್ನಾಳ್ ಅವರು ಮತ್ತೆ ಇನ್ನೂ ಒಂದು 10 ಜನ, 10-12 ಜನ ಇದ್ದಾರೆ ವಿಪಕ್ಷದಲ್ಲಿ. ಅಂದರೆ ವಿಪಕ್ಷ ಅಲ್ವಾ? ನಿಮ್ಮ ಪಕ್ಷವನ್ನು ನೀವು ಮೊದಲು ಸರಿ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ತೊಳ್ಕೊಳ್ಳಿ, ನಮ್ಮದನ್ನ ಯಾಕೆ ತೊಳೆಯಕ್ಕೆ ಬರ್ತೀರಾ? ನಿಮ್ಮಲ್ಲಿ ತುಂಬಾ ಜನ ತೊಳೆಯಕ್ಕಿಲ್ಲ, ನಿಮ್ಮಲ್ಲಿ ಸಮಸ್ಯೆ ಇದ್ದಾರೆ ಸರ್. ತುಂಬಾ ಜನ ಅವ್ರು ತೊಳಕಳಕ್ಕಾದ್ರೆ ಬೇರೆಗೆಲ್ಲ ಒರೆಸ್ತಾ ಇದ್ದಾರೆ ತುಂಬಾ ಜನ. ವರದಿಯನ್ನು ಕೊಟ್ಟರು. ಅವರು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಈಗ ಕ್ಯಾಬಿನೆಟ್ ಬಂದು ಅದರಲ್ಲಿ ಏನಿದೆ ಅಂತ ನೋಡಿದ್ಮೇಲೆ ನಾವು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು. ಅಲ್ಲ, ಇವತ್ತು ಕ್ಯಾಬಿನೆಟ್ಗೆ ಹಾಕೊಂಡು ಮತ್ತೆ ಅದನ್ನು ಮುಂದೂಡಿಕೆ ಮಾಡಿದ್ರು. ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ಬಂದಿಲ್ಲ. ಅಲ್ಲ, ಇವತ್ತು ಅಜೆಂಡಾದಲ್ಲಿ ಹಾಕೊಂಡು ಮುಂದೂಡಿದ್ದಾರೆ ಸರ್. ಮುಂದೂಡಿಕೆ ನಮಗೆ ಬಂದಿರ್ತಕ್ಕಂಥ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಆ ಸಬ್ಜೆಕ್ಟ್ ಇಲ್ಲ. ನಿಮಗೆ ಮಾತಿದ್ದಕ್ಕೆ ಸಪ್ರೇಟ್ ಅಜೆಂಡಾದಲ್ಲಿ ಸರ್, ಬೆಳಗಾವಿ ರಾಜಕಾರಣದಿಂದ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ ಅಂತ ಮಾತನ್ನ ಅಶೋಕ್ ಅವರು ಹೇಳಿದ್ದಾರೆ. ಈಗ ಅಶೋಕ್ ಅಂತ ನಾಯಕರಪ್ಪ ಅವ್ರಿಗೇನೋ ಒಂದು ಹೇಳ್ಬೇಕು, ಹೇಳ್ತಾ ಇರ್ತಾರೆ. ಅದಕ್ಕೆ ನಾವು ಅಂತಾನೆ ಇರೋದಿಲ್ಲ. ಮೊದಲು ಅವ್ರು ಸರ್ ಮಾಡ್ಕೊಳ್ಳಿ. ಈಗ ರಮೇಶ್ ಜಾರಕಿಹೊಳಿ ಏನು ಹೇಳಿದಾರಪ್ಪ, ಮೊದಲು ತೆಗೀರಿ ವಿಜಯೇಂದ್ರನ ಅಂತ ಹೇಳಿದ್ದಾರೆ. ಅವರ ಪಕ್ಷದ ಯತ್ನಾಳ್ ಅವರು ಮತ್ತೆ ಇನ್ನೂ ಒಂದು 10 ಜನ, 10-12 ಜನ ಇದ್ದಾರೆ ವಿಪಕ್ಷದಲ್ಲಿ. ಅಂದರೆ ವಿಪಕ್ಷ ಅಲ್ವಾ? ನಿಮ್ಮ ಪಕ್ಷವನ್ನು ನೀವು ಮೊದಲು ಸರಿ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ತೊಳ್ಕೊಳ್ಳಿ, ನಮ್ಮದನ್ನ ಯಾಕೆ ತೊಳೆಯಕ್ಕೆ ಬರ್ತೀರಾ? ನಿಮ್ಮಲ್ಲಿ ತುಂಬಾ ಜನ ತೊಳೆಯಕ್ಕಿಲ್ಲ, ನಿಮ್ಮಲ್ಲಿ ಸಮಸ್ಯೆ ಇದ್ದಾರೆ ಸರ್. ತುಂಬಾ ಜನ ಅವ್ರು ತೊಳಕಳಕ್ಕಾದ್ರೆ ಬೇರೆಗೆಲ್ಲ ಒರೆಸ್ತಾ ಇದ್ದಾರೆ ತುಂಬಾ ಜನ.